ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೂರನೇ ಏಕದಿನ ಪಂದ್ಯದಲ್ಲಿ ಭಾರತ ಸೋತಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ 50 ಓವರ್ ಅಂತ್ಯಕ್ಕೆ 7 ವಿಕೆಟ್ ನಷ್ಟಕ್ಕೆ 248 ರನ್ ಗಳಿಸಿ 249 ರನ್ಗಳ ಟಾರ್ಗೆಟ್ ನೀಡಿತು. ಶ್ರೀಲಂಕಾ ಪರ ನಿಸಾಂಕ 45, ಆವಿಷ್ಕಾ ಫರ್ನಾಂಡೊ 96, ಕುಸಾಲ್ ಮೆಂಡಿಸ್ 59, ಕಮಿಂದು ಮೆಂಡಿಸ್ 23 ರನ್ ಬಾರಿಸಿದರು. ಭಾರತದ ಪರ ರಿಯಾನ್ ಪರಾಗ್ 3, ಕುಲ್ದೀಪ್ ಯಾದವ್, ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್, ಸಿರಾಜ್ ತಲಾ 1 ವಿಕೆಟ್ ಪಡೆದರು. ನಂತರ ಚೇಸಿಂಗ್ ಸ್ಟಾರ್ಟ್ ಮಾಡಿದ ಭಾರತ 26.1 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 138 ರನ್ಗೆ ಆಲ್ಔಟ್ ಆಗುವ ಮೂಲಕ 110 ರನ್ಗಳ ಅಂತರದಿಂದ ಸೋತಿದೆ. ಭಾರತದ ಪರ ರೋಹಿತ್ ಶರ್ಮಾ 35, ಕೊಹ್ಲಿ 20, ರಿಯಾನ್ ಪರಾಗ್ 15, ವಾಷಿಂಗ್ಟನ್ ಸುಂದರ್ 30 ರನ್ ಬಾರಿಸಿದರು. ಶ್ರೀಲಂಕಾ ಪರ ವೆಲ್ಲಲಾಗೆ 5, ತೀಕ್ಷಣ ವ್ಯಾಂಡರ್ಸೆ ತಲಾ 2, ಫೆರ್ನಾಂಡೊ 1 ವಿಕೆಟ್ ಪಡೆದರು. ಬ್ಯಾಟಿಂಗ್ನಲ್ಲಿ ಮಿಂಚಿದ ಆವಿಷ್ಕಾ ಫರ್ನಾಂಡೊ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದರೆ, ಆಲ್ರೌಂಡರ್ ಪ್ರದರ್ಶನ ನೀಡಿದ ದುನೀತ್ ವೆಲ್ಲಲಾಗೆ ಪ್ಲೇಯರ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಪಡೆದರು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.